ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಖಚಿತ ಆಗಿದೆ. ಇದರ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು. ಅದು ಯಾವುದು ಅಂತಂದ್ರೆ ಜಾತಿ ಗಣತಿಗೆ ಸಂಬಂಧಿಸಿ ಜಾತಿ ಗಣತಿಯ ವರದಿ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ಇವತ್ತು ಸರ್ಕಾರಕ್ಕೆ ಜಾತಿ ಗಣತಿಯ ವರದಿ ಸಲ್ಲಿಕೆಯಾಗತ್ತೆ ಅಂತ ಸಿದ್ದು ರಾಜೀನಾಮೆ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹಿಂದುಳಿದ ವರ್ಗಗಳ ಆಯೋಗ ತುರ್ತು ಸಭೆಯನ್ನ ನಡೆಸಿದೆ. ಜಾತಿ ಗಣತಿಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸೋ ವಿಚಾರಕ್ಕೆ ಸಂಬಂಧಿಸಿ ಜಾತಿ ಗಣತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆಯ ಯೋಚನೆ. ಹಿಂದೆ ಜಾತಿ ಗಣತಿ ವರದಿ ರೆಡಿ ಇತ್ತು, ಅದಕ್ಕೆ ಹೈಕಮಾಂಡ್ ಅಡ್ಡಗಾಲು ಹಾಕ್ತು. ಹೊಸದಾಗಿ ಜಾತಿ ಗಣತಿ ಆಗಲಿ, ಹೊಸದಾಗಿ ಜಾತಿ ಗಣತಿ ಆಗಿದೆ, ರಿಪೋರ್ಟ್ ರೆಡಿ ಇದೆ, ಸರ್ಕಾರಕ್ಕೆ ಸಲ್ಲಿಸೋದಷ್ಟೇ ಬಾಕಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಗಣತಿಯ ಪರ ಇದ್ದಾರೆ. ನೆಕ್ಸ್ಟ್ ಬರುವಂತ ಮುಖ್ಯಮಂತ್ರಿ ಜಾತಿ ಗಣತಿಯ ಪರ ಇದ್ದಾರ ಗೊತ್ತಿಲ್ಲ. ಹಿಂದಿನ ಜಾತಿ ಗಣತಿ ವರದಿಗೆ ಡಿ.ಕೆ. ಶಿವಕುಮಾರ್ ಸೇರಿ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರ ವಿರೋಧ ಆಯಿತು. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ರು. ತಪ್ಪುಗಳಾಗಿದೆ, ಸರಿಯಾಗಿ ಆಗಿಲ್ಲ ಗಣತಿ ಅಂತ. ಈಗ ಹೊಸದಾಗಿ ಆಗಿರುವಂತ ಜಾತಿ ಗಣತಿ ಇದು. ಹೊಸದಾಗಿ ಆಗಿರುವಂತ ಜಾತಿ ಗಣತಿಯ ವರದಿ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆಯಾಗುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರ ಅಧಿಕಾರದ ಅವಧಿಯಲ್ಲೇ ವರದಿ ಸಲ್ಲಿಕೆಯಾದರೆ ಒಳಿತು ಅಂತ ಯೋಚನೆ ಮಾಡ್ದಂಗಿದೆಯಾ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ? ಅದೊಂದು ರೀತಿಯ ಅನುಮಾನ ಈಗ ಮೂಡ್ತಾ ಇರೋದು. ಹಿಂದಿನ ಜಾತಿ ಗಣತಿಯ ವರದಿ ಏನಿದೆ ಅದಕ್ಕೆ ವಿರೋಧ ಬಂದ ಕಾರಣಕ್ಕಾಗಿ ಹೈಕಮಾಂಡ್ ಸೂಚನೆ ಕೊಡ್ತು, ಫ್ರೆಶ್ ಆಗಿ ಜಾತಿ ಗಣತಿ ಮಾಡಿಸಿ ಅಂತ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಈಗ ಜಾತಿ ಗಣತಿಯ ಭವಿಷ್ಯವೂ ಕೂಡ ಬಹಳ ಮುಖ್ಯ. ಯಾಕಂತಂದ್ರೆ ಸಿದ್ದರಾಮಯ್ಯ ಅದರ ಪರ ಇದ್ದಾರೆ, ಮುಂದೆ ಬರೋರು ಅದರ ಪರ ಇರ್ತಾರ ಅಂತ ಡೌಟ್ ಇದೆ. ಇವತ್ತೇ ಸಬ್ಮಿಟ್ ಆಗತ್ತಾ? ರಕ್ಷತ್, ರಾಜ್ಯದಲ್ಲಿ ಜಾತಿ ಗಣತಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಡೆದಿರುವಂಥ 10 ಆಂದೋಲನದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡರು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿರ್ತಕ್ಕಂಥ ಸಮೀಕ್ಷೆ ಅನ್ನುವ ರೀತಿಯಲ್ಲಿ ಆರಂಭಿಕವಾಗಿ ಮಾಡಿದಂಥ ಸಮೀಕ್ಷೆಗೆ ತೀವ್ರವಾದಂಥ ವಿರೋಧ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿತ್ತು. ಅಂತಿಮವಾಗಿ ಹಳೇದಾಗಿ ಮಾಡಿದಂಥ ಏನು ವರದಿ ಇತ್ತು ಅದನ್ನು ತೆಗೆದುಕೊಳ್ಳಬಾರ್ದು, ಸ್ವೀಕಾರ ಮಾಡಬಾರ್ದು, ಜಾರಿ ಮಾಡಬಾರ್ದು ಅಂತೇಳಿ ಸ್ಪಷ್ಟವಾದ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿತ್ತು. ಹಾಗಾಗಿ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಹೊಸದಾಗಿ ಜಾತಿ ಜನಗಣತಿ ಮಾಡತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಒಂದಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ಮಾರ್ಗಸೂಚಿಯ ಪ್ರಕಾರ ಈ ಒಂದು ಜಾತಿ ಜನಗಣತಿಯನ್ನು ಕೈಗೊಳ್ಳಲಾಗಿತ್ತು. ಆದರೆ ಆ ವರದಿ ಸಿದ್ಧ ಆಗಿದ್ರೂ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವ ನಿರ್ಧಾರವನ್ನು ಹಿಂದುಳಿದ ವರ್ಗಗಳ ಆಯೋಗ ಮಾಡಿರಲಿಲ್ಲ. ಈಗ ರಾಜ್ಯದಲ್ಲಿ ರಾಜಕಾರಣ ಒಂದು ರೀತಿ ಸಂಚಲನ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಅವಧಿಯಲ್ಲಿ ವರದಿಗಳು ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಬಹಳ ಗಂಭೀರವಾಗಿರ್ತಕ್ಕಂಥ ತೀರ್ಮಾನಗಳಾಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಮಧುಸೂದನ್ ನಾಯ್ಕ್ ಅವರ ನೇತೃತ್ವದಲ್ಲಿ, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯ್ಕ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ಸಭೆಯಲ್ಲಿ ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡತಕ್ಕ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಜಾತಿ ಜನಗಣತಿ ವರದಿ ಏನಿದೆ ಇದು ರಾಜಕೀಯವಾಗಿಯೂ ಕೂಡ ಬಹಳ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡತಕ್ಕಂಥ ವರದಿಯಾಗಿರುವಂಥ ಹಿನ್ನೆಲೆಯಲ್ಲಿ ಜಾತಿ ಜನಗಣತಿಯಲ್ಲಿರ್ತಕ್ಕಂಥ ಜನಸಂಖ್ಯೆಯ ವಿವರಗಳು, ಮೀಸಲಾತಿಯ ಪ್ರಮಾಣಗಳು, ಸಾಮಾಜಿಕ ಸ್ಥಾನಮಾನಗಳು, ರಾಜಕೀಯ ಸ್ಥಾನಮಾನಗಳು, ಶೈಕ್ಷಣಿಕ ಸ್ಥಾನಮಾನಗಳು ಇವೆಲ್ಲವೂ ಕೂಡ ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆಯಾಮಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುವ ಕಾರಣಕ್ಕಾಗಿ ಈ ವರದಿಯಲ್ಲಿ ಇರ್ತಕ್ಕಂಥ ವಿವರಗಳು ಬಹಿರಂಗ ಆಗದಾಗೆ ದೊಡ್ಡ ಮಟ್ಟದ ಶಕ್ತಿ ಇದನ್ನು ತಡೆಯುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಇದರ ಮಧ್ಯದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ವರದಿಯನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯ ಕಾರಣಕ್ಕಾಗಿ ಅವತ್ತು ತರಾತುರಿಯಲ್ಲಿ ತುರ್ತು ಸಭೆ ನಡೆಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಆಯೋಗ ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದೆ. ರಾಜ್ಯದ ಶಾಲಿನಿ ರಜನೀಶ್ ಅವರಿಗೆ ಅಧಿಕೃತವಾಗಿ ಈ ವರದಿ. ಆನಂದ್, ಈಗ ಇವತ್ತು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಸಭೆ ಮತ್ತು ಆ ವರದಿಯನ್ನು ಸಬ್ಮಿಟ್ ಮಾಡೋದು ಮೊದಲೇ ನಿಗದಿಯಾಗಿತ್ತಾ ಅಥವಾ ಈ ಬೆಳವಣಿಗೆ ಆಯಿತು ಅಂತ ಸಬ್ಮಿಟ್ ಆಗ್ತಾ ಇದೆಯಾ?
ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಒಂದು ವರದಿಯನ್ನು ಸಬ್ಮಿಟ್ ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಜಾತಿ ಜನಗಣತಿ ವರದಿ ಏನಿದೆ ಇದು ಮುಖ್ಯಮಂತ್ರಿಗಳ ಒಂದು ರೀತಿ ಕೂಸು. ಯಾಕಂತಂದ್ರೆ ಮುಖ್ಯಮಂತ್ರಿಗಳು ಜಾತಿ ಜನಗಣತಿ ಆಗಬೇಕು ಅಂತೇಳಿ ರಾಜಕೀಯವಾಗಿ ಬದ್ಧತೆ ಪ್ರದರ್ಶನ ಮಾಡಿದಂಥ ಕಾರಣಕ್ಕಾಗಿಯೇ ನೂರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜಾತಿ ಜನಗಣತಿ ಆಯಿತು. ಆದರೆ ಆ ವರದಿ ಸಬ್ಮಿಟ್ ಮಾಡಿದ್ರು ಕೂಡ ಜಾರಿ ಮಾಡಲಿಕ್ಕೆ ಸಮ್ಮಿಶ್ರ ಸರ್ಕಾರ, ಬಿಜೆಪಿ ಸರ್ಕಾರ ವಿಫಲವಾದಂಥ ಹಿನ್ನೆಲೆಯಲ್ಲಿ ಎಲ್ಲ ಅವಧಿ ಮೀರಿದಂಥ ಕಾರಣವನ್ನು ಮುಂದಿಟ್ಟುಕೊಂಡು ಆ ವರದಿಯನ್ನು ತಿರಸ್ಕಾರ ಮಾಡಲಾಯಿತು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಜಾತಿ ಜನಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಕೊಟ್ಟ ಕಾರಣಕ್ಕಾಗಿ ಹೊಸದಾಗಿ ಜಾತಿ ಗಣತಿ ಆಗಿದೆ. ಆದರೆ ಈ ವರದಿಯನ್ನು ತಕ್ಷಣ ಸಬ್ಮಿಟ್ ಮಾಡ್ತಕ್ಕಂಥ ಯಾವ ಉದ್ದೇಶವೂ ಕೂಡ ಸರ್ಕಾರದ ಮುಂದೆ ಇರಲಿಲ್ಲ, ಅಂದರೆ ಆಯೋಗದ ಮುಂದೆ ಇರಲಿಲ್ಲ. ಯಾಕಂದರೆ ಇದು ಆಡಳಿತಾತ್ಮಕ ವಿಚಾರ ಅಲ್ಲ, ಬದಲಾಗಿ ರಾಜಕೀಯವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವರದಿ ಇದು. ಹಾಗಾಗಿ ಈಗ ರಾಜಕೀಯ ಬೆಳವಣಿಗೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಅವಧಿಯಲ್ಲೇ ವರದಿ ಸಬ್ಮಿಟ್ ಆಯಿತು ಅಂತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಬೇಕು ಅಂತಕ್ಕಂಥದ್ದು ಮತ್ತು ಈ ವರದಿಯ ಹಿನ್ನೆಲೆಯಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಜಾಗೃತಿಯ ಜೊತೆಗೆ ರಾಜಕೀಯವಾಗಿರ್ತಕ್ಕಂಥ ಜಾಗೃತಿ ಮೂಡಿಸ್ಲಿಕ್ಕೆ ಈ ವರದಿ ಪೂರಕ ಆಗತ್ತೆ ಅಂತಕ್ಕಂಥ ಮುಖ್ಯವಾಗಿ ಗೊತ್ತಿದೆ. ಆ ಕಾರಣಕ್ಕಾಗಿಯೇ ತರಾತುರಿಯಲ್ಲಿ ವರದಿ ಸಬ್ಮಿಟ್ ಆಗ್ತಾ ಇರುವಂಥದ್ದು. ಇದು ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟ ಸಂಚಲನ ಕಾರಣ ಆಗಿದೆ. ಪ್ರಬಲ ಸಮುದಾಯಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೂ ಕೂಡ ವರದಿ ಇವತ್ತು ಸಬ್ಮಿಟ್ ಆಗ್ತಕ್ಕಂಥ ತೀರ್ಮಾನದೊಂದಿಗೆ ಈ ಶೀಘ್ರದಲ್ಲೇ ವರದಿ ಇವತ್ತು ನಾಳೆ ಒಳಗೆ ಸಬ್ಮಿಟ್ ಆಗ್ತದೆ. ಥ್ಯಾಂಕ್ ಯು ಆನಂದ್. ಮಾಹಿತಿಗೆ ಇನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಮಾತನಾಡಿದ್ದಾರೆ, ನೋಡೋಣ. ಏನು ಸ್ಟೇಟಸ್ ಹೇಳ್ಬೇಕ್ರಿ ನನಗೆ? ನಮ್ಮ ಕೆಲಸ ಮಾಡ್ಲಿಕ್ಕೆ ಕೊಡಿ. ವೈ ಆರ್ ಯು ನೀವು ಬನ್ನಿ. ನಾವು ಡಿಸೈಡ್ ಮಾಡೋದು ಮಾಡಬೇಕೋ ಬೇಡವಾ ಅಂತೇಳಿ ಮೀಟಿಂಗ್ ಕರೆದಿದ್ದೀವಿ. ಮೀಟಿಂಗ್ನಲ್ಲಿ 11 ಗಂಟೆಗೆ ಮೀಟಿಂಗ್ ಇದೆ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಮೀಟಿಂಗ್ನಲ್ಲಿ ಏನಾಗ್ತದೆ, ಮೀಟಿಂಗ್ ಏನು ಚರ್ಚೆ ಏನು ಕಾಪಿ ಕೊಡಿ ಅಂತ ಕೇಳಿದ್ರೆ ಏನು ಹೇಳಿ ನಿಮಗೆ? ಒಂದು ಸ್ವಲ್ಪ ತಾವು ವಿಚಾರ ಮಾಡಬೇಕು. ಏನು ಸ್ಟೇಟಸ್ ಹೇಳ್ಬೇಕ್ರಿ ನನಗೆ? ನಮ್ಮ ಕೆಲಸ ಮಾಡ್ಲಿಕ್ಕೆ ಕೊಡಿ. ವೈ ಆರ್ ಯು ನೀವು ಬನ್ನಿ. ನಾವು ಡಿಸೈಡ್ ಮಾಡೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.